ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ವೆರಿಕೋಸ್ ವೇನ್ಸ್, ಉಬ್ಬಿರುವ ರಕ್ತನಾಳಗಳು. ಸೊ ಅದಕ್ಕಾಗಿ ಕೆಲವೊಂದು ಯೋಗ ಆಸನಗಳನ್ನು ಮಾಡೋಣಂತ್ರಿ. ಸೊ ಈ ಯೋಗ ಆಸನ ಮತ್ತು ಕೆಲವೊಂದು ಕ್ರಿಯೆಗಳನ್ನು ಮಾಡೋದ್ರಿಂದ ಏನು ನಮ್ಮ ರಕ್ತನಾಳಗಳಲ್ಲಿ ಏನು ಸಂಗ್ರಹ ಆಗಿರ್ತೈತಲ್ಲ ರಕ್ತ, ಸೊ ಅದು ವೇನ್ಸ್ಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತಿ. ಹಾಗೆ ನಮ್ಮ ಇಡೀ ದೇಹಕ್ಕೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗ್ತೈತ್ರಿ. ಸೊ ಮೊದಲ ವಾರ್ಮಪ್ ಮಾಡೋಣ್ರಿ. ಸೊ ಅದಕ್ಕಾಗಿ ಕೂತ್ಕೋತೀರಿ, ಸೈಡ್ ಕೂತ್ಕೋರಿ, ಎರಡು ಕಾಲುಗಳನ್ನು ಚಾಚ್ರಿ, ಬೆನ್ನು ಕತ್ತು ನೇರವಾಗಿರಲಿ, ಎರಡು ಕೈಗಳು ನಿಮ್ಮ ಬಾಜುಕಿರಲಿ. ಇಲ್ಲ ನಮಗೆ ಇಲ್ಲಿ ಇಟ್ಕೊಳಕ್ಕೆ ಆಗಲ್ಲಪ್ಪ ಅಂತಂದ್ರೆ ಕೈಗಳನ್ನು ಹಿಂದಿಟ್ಕೋರಿ. ಆದ್ರೆ ಹಿಂದಿಟ್ಕೊಂಡೇನೆ ಅಂತೇಳಿ ಪೂರ್ತಿ ಹಿಂದೆ ಹಿಂಗೆ ಬಾಗಬೇಡ್ರಿ. ಸೊ ಇಷ್ಟೇ ಇರಲಿ, ಬೆನ್ನು ಕತ್ತು ನೇರವಾಗಿರಲಿ. ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಮೊದಲ ಬಲಗಾಲನ್ನು ಮುಂದೆ ಸ್ಟ್ರೆಚ್ ಮಾಡ್ತೀರಿ, ಎಡಗಾಲನ್ನು ಹಿಂದೆ ಸ್ಟ್ರೆಚ್ ಮಾಡಿರಿ. ಈ ರೀತಿ ಸೊ ಹಿಂದೆ ಮುಂದೆ ಮಾಡೋದ್ರಿ, ಸಹಜವಾದ ಉಸಿರಾಟದೊಂದಿಗೆ ನಿಧಾನವಾಗಿ. ಸೊ ಇವನ್ನೊಂದು 10 ಬಾರಿ 15 ಬಾರಿ ಮಾಡ್ತೀರಿ. ಸೊ ಮುಂದೆ ಹೋದಾಗ ಮುಂದೆ ಪಾದ ಸ್ಟ್ರೆಚ್ ಆಕೈತಿ, ಈ ಕಡೆ ಇನ್ನೊಂದು ಕಾಲದ ಬೆರಳುಗಳು ಹಿಂದೆ ಸ್ಟ್ರೆಚ್ ಆಗಿರ್ತಾವೆ. ಈ ರೀತಿ ಸಹಜವಾದ ಉಸಿರಾಟದೊಂದಿಗೆ ಒಂದು 10 ರಿಂದ 15 ಬಾರಿ ಈ ರೀತಿ ಮಾಡ್ತೀವಿ. ಅವಕಾಶ ಮಾಡ್ರಿ, ಆರಾಮ್ ಮಾಡ್ರಿ. ನೆಕ್ಸ್ಟ್ ಎರಡೂ ಕಾಲುಗಳನ್ನು ಜೋಡಿಸ್ಕೋರಿ. ಸೊ ಏನು ಬೆರಳದಾವಲ್ಲ ಅವನ್ನ ಹಿಂಗೆ ಮಡ್ಚೋದು ಬಿಡೋದು, ಕಾಲಿನ ಬೆರಳು ಸಹಜವಾದ ಉಸಿರಾಟದೊಂದಿಗೆ. ಇವನು ಕೂಡ 10 ಬಾರಿ ಮಾಡ್ತೀರಿ. ನಂತರ ಎರಡು ಕಾಲನ್ನ ಟ್ಯಾಪ್ ಮಾಡ್ರಿ, ಈ ರೀತಿ ಬಡೀರಿ. ಇನ್ನೊಂದು 5 ಬಾರಿ ಮಾಡ್ರಿ, ಇಲ್ಲ 10 ಬಾರಿ ಮಾಡ್ರಿ. ನೆಕ್ಸ್ಟ್ ಎರಡು ಕಾಲನ್ನ ಈ ರೀತಿ ತಗೋರಿ, ಫೋಲ್ಡ್ ಮಾಡ್ಕೋರಿ, ಸ್ವಲ್ಪ ಮುಂದಿರ್ಲಿ ಕಾಲು. ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಎರಡು ಕೈ ಹಿಂಗೆ ಹಿಂದಿಟ್ಕೋತೀರಿ. ಸೊ ಇಲ್ಲಿ ನೋಡ್ರಿ, ಈಗ 1 ಬಾರಿ ಈ ಕಡೆ ಟ್ವಿಸ್ಟ್ ಆಗೋದು, ಮತ್ತು ಸೀದಾ ಬರ್ತೀರಿ ನಡುವೆ, ಮತ್ತು ಒಮ್ಮೆ ಈ ಕಡೆ. ಸೊ ಆಮೇಲೆ ನೀವು ಹಿಂಗೆ ಮಾಡ್ದಂಗೆ ಸೊ ಮುಂದೆ ಹೋಗ್ತೀರಿ, ಮತ್ತೆ ಹಿಂದೆ ಬರ್ರಿ. ಇದನ್ನ ಒಂದು 5 ಬಾರಿ ಮಾಡಿರಿ. ಈ ರೀತಿ ಕಾಲು ಮುಂದೆ ತಗೊಳ್ಳೋದು, ಈ ಕಡೆ ಒಂದ್ಸಲ, ಮತ್ತು ಸೆಂಟರ್ ಬರ್ರಿ, ಮತ್ತು ಈ ಕಡೆ ಮಾಡ್ತೀರಿ. ವಾಪಸ್ ಕಾಲು ಚಾಸ್ತೀರಿ, ಎದ್ದು ನಿಂತ್ಕೋತೀರಿ. ನೆಕ್ಸ್ಟ್ ಆಸನ ಮಾಡೋಣಂತೀರಿ, ತಾಡಾಸನ ಸ್ಟ್ರೆಚಿಂಗ್. ಸೊ ಇಲ್ಲೇ ಫಸ್ಟ್ ಏನು ಮಾಡ್ರಿ, ಎರಡು ಕಾಲಿನ ನಡುವೆ ಅಂತರ ಇರಲಿ. ಸೊ ಎರಡು ಕೈಗಳನ್ನು ಸೊಂಟ ಭಾಗದ ಮೇಲೆ ಇಟ್ಕೊರಿ. ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಉಸಿರು ತಗೋತಾ ಹಿಲ್ಸ್ ಅಪ್, ಹಿಂಬಡನ್ನ ಮೇಲೆತ್ತೀರಿ, ಉಸಿರು ಬಿಡ್ತಾ ಡೌನ್, ಉಸಿರು ತಗೋತಾ ಹಿಂಬಡಗಳನ್ನು ಎತ್ತೀರಿ, ಉಸಿರು ಬಿಡ್ತಾ ಹಿಂಬಡ ಕೆಳಗೆ. ಸೊ ಇದನ್ನ ಒಂದು 10 ಬಾರಿ ಮಾಡ್ತೀರಿ. ಇದೇ ರೀತಿ ಉಸಿರಾಟದ ಜೋಡಿ ಮಾಡಿದ್ರೆ ಬಹಳ ಪರಿಣಾಮಕಾರಿ ಆಗಿರ್ತೈತಿ. ಸೊ ಇದನ್ನು 10 ಬಾರಿ ಮಾಡ್ತೀರಿ. ನೆಕ್ಸ್ಟ್ ಇದು ನೀವು ಮಾಡಕ್ಕೆ ಬರತೈತಿ. ಇನ್ನೊಂದು ಯಾವ ರೀತಿ ಮಾಡ್ಬೋದು ತಾಡಾಸನ ಸ್ಟ್ರೆಚಿಂಗ್ ಅಂದ್ರೆ, ಮೊದಲು ಎರಡು ಕೈಗಳು ಲಾಕ್ ಮಾಡ್ಕೋತೀರಿ, ಕೈ ಮ್ಯಾಲೆ ಮಾಡ್ತೀರಿ. ಸೊ ಇಲ್ಲಿ ಉಸಿರು ತಗೋತಾ ಎರಡು ಹಿಂಬಡಗಳ ಮೇಲೆ ಉಸಿರು ಬಿಡ್ತಾ ಕೈಗಳನ್ನ ಏನೈತಲ್ರಿ ಸೊ ತಲೆ ಮೇಲೆ ತಗೋತೀರಿ, ಮತ್ತು ಉಸಿರು ತಗೋತಾ ಎರಡು ಕೈಗಳ ಮೇಲೆ ಸ್ಟ್ರೆಚ್ ಆಗಿರ್ತಾವೆ ಕೈಗಳು, ಉಸಿರು ಬಿಡ್ತಾ ಕೈಗಳು ತಲೆ ಮೇಲೆ ಬರ್ತಾವೆ. ಈ ರೀತಿ ಕೂಡ ನೀವು ಮಾಡ್ಬೋದ್ರಿ. ಇದನ್ನು ಕೂಡ 10 ಬಾರಿ ಮಾಡ್ರಿ. ಎರಡೂ ರೀತಿ ಬರ್ತಾ ಇಲ್ಲಪ್ಪ ಅಂತಂದ್ರೆ ಸೊ ಗೋಡೆ ಸಹಾಯದಿಂದ ಕೂಡ ನೀವು ಮಾಡ್ಬೋದು. ಸೊ ಈ ರೀತಿ ಗೋಡೆ ಹಿಡ್ಕೊಂಡು ಸೊ ಇಲ್ಲಿ ಉಸಿರು ತಗೋತಾ ಕಾಲುಗಳು ಹಿಂಬಡ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ನಿಧಾನವಾಗಿ ಮಾಡ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡಿ. ಈ ರೀತಿ ಕೂಡ ನೀವು ಮಾಡ್ಬೋದು. ನೆಕ್ಸ್ಟ್ ಆಸನ ಉತ್ಕಟಾಸನ. ಸೊ ಎಲ್ಲ ಆಸನಗಳು ಸರಳದವ್ರಿ, ಸೊ ಎಲ್ಲರೂ ಮಾಡ್ಬೋದ್ರಿ ಇದನ್ನ. ಸೊ ಇಲ್ಲಿ ಕೂಡ ಕಾಲಿನ ನಡುವೆ ಸ್ವಲ್ಪ ಅಂತರ ಇರಲಿ. ಸೊ ಇಲ್ಲಿ ಕೈಗಳು ಮೊದಲು ಮ್ಯಾಲೆ ತೊಗೊಂಡೋಗ್ರಿ, ಏನು ನಿಮ್ಮ ಕಿವಿ ಅದಾವಲ್ಲ ಸೊ ಅಲ್ಲಿ ತನಕ ಇವನ್ನ ತೊಗೊಂಡೋಗ್ರಿ. ಪೂರ್ತಿ ಮೇಲೆಲ್ಲ ಸ್ವಲ್ಪ ಬಾಗಿಸ್ರಿ. ಇಲ್ಲಿ ಏನು ಈ ಭಾಗ ಐತಲ್ಲ ಸೊ ಕಿವಿ ಕಡೆ ಬರ್ಬೇಕ್ರಿ ಇದು. ಸೊ ಇಲ್ಲೇನು ಮಾಡ್ತೀರಂತ ಮೊದಲು ಉಸಿರು ತಗೋತೀರಿ, ಉಸಿರು ಬಿಡ್ತಾ ನಿಮ್ಮ ಹಿಪ್ಪನ್ನ ಹಿಂದೆ ತಗೋಂತ ಬರ್ರಿ.
ಹಿಂದೆ. ಸೊ ಮೊದಲು ಹಿಪ್ ತಗೊಂತ ಬಂದಾಗ ಸೊ ಇಲ್ಲಿ ನೋಡ್ರಿ ಮೊಣಕಾಲು ಕೂಡ ಫೋಲ್ಡ್ ಹಾಕೋಂತ ಬರ್ತಾವೆ. ಸೊ ನಿಮಗೆ ಎಲ್ಲಿ ತನಕ ಸಾಧ್ಯ ಆಕೈತಿ ಅಲ್ಲಿ ತನಕ ಇದ ಸ್ಥಿತಿಯೊಳಗೆ ಇರ್ತೀರಿ. ಸೊ ಇಲ್ಲಿ ಉಸಿರು ಬಿಡ್ತಾ ಕೆಳಗೆ ಬರ್ಬೇಕ್ರಿ. ಸೊ ಇಲ್ಲೇ ಸಹಜವಾದ ಉಸಿರಾಟ ಇರ್ತೈತಿ. ಕೊನೆ ಸ್ಥಿತಿಗೆ ಬಂದ್ಮೇಲೆ ಸೊ ಇಲ್ಲೊಂದು 5 ಕೌಂಟ್ 1 2 3 4 5. ಸೊ ಈ ಸ್ಥಿತಿಯೊಳಗಿದ್ದಾಗ ಕೌಂಟ್ ಮಾಡ್ಕೊಂತಿರ್ತೀರಿ. ಸೊ ಈ ಭಾಗದಾಗ ಜಗ್ತಿರ್ತೈತಿ. ಸೊ ಇಲ್ಲೇ ಗಟ್ಟಿ ಹಿಡ್ದಂಗೆ ಅನ್ಸಿರ್ತೈತಿ. ಇದ್ರ ಕಡೆ ಗಮನ ಇರಲಿ. ಮತ್ತು ಉಸಿರು ತಗೋತೀರಿ. ಉಸಿರು ಬಿಡ್ತಾ ನಿಧಾನವಾಗಿ ಮೇಲೆ ಬರ್ತೀರಿ. ಕೈಗಳನ್ನು ಬಿಡಿಸ್ಕೋತೀರಿ. ಸೊ ಈ ರೀತಿ ಇದನ್ನ 2 ಬಾರಿ ಮಾಡ್ರಿ. 5 ಕೌಂಟ್ ಮಾಡ್ರಿ. 10 ಕೌಂಟ್ ಸಾಧ್ಯಕ್ಕೆಪ್ಪ ನನಗೆ ಅಂತಂದ್ರೆ 10 ಕೌಂಟ್ ಕೂಡ ನೀವು ಮಾಡ್ಬೋದು. ಅದು ಸಹಜವಾದ ಉಸಿರಾಟ ಇರಬೇಕು. ಕುತ್ಕೋತೀರಿ. ಕುತ್ಕೊಂಡ ಒಂದು ಆಸನ ಮತ್ತು ಮಲ್ಕೊಂಡ ಕೆಲವು ಕ್ರಿಯೆ ಮತ್ತು ಆಸನಗಳನ್ನು ಮಾಡೋಣ್ರಿ. ಸೊ ಮೊದಲು ಕೂತ್ಕೊಂಡಾಗ ಸೊ 2 ಕಾಲುಗಳನ್ನು ಈ ರೀತಿ ತಗೋರಿ. 2 ಪಾದಗಳು ಟಚ್ ಆಗಿರಬೇಕು. ಸೊ 2 ಕೈಗಳನ್ನ ಲಾಕ್ ಮಾಡ್ಕೋತೀರಿ. ಬೆನ್ನು ಕತ್ತು ನೇರವಾಗಿರಲಿ. 2 ಕೈಗಳನ್ನ ಲಾಕ್ ಮಾಡಿಕೊಂಡು ಪಾದಗಳಿಗೆ ಲಾಕ್ ಏನು ಮಾಡಿರ್ತಿಲ್ಲ ಕೈಗಳು ಪಾದಗಳ ಕೆಳಗೆ ಇರ್ತಾವ್ರಿ. ಸೊ ಇಲ್ಲೇನು ಮಾಡ್ತೀನಿ ಕೈ ಜಗ್ಬೇಕ್ರಿ ಇಲ್ಲಿ. ಸೊ ಕೈ ಜಗ್ಗ ಅಂದ ತಕ್ಷಣ ಹಿಂದೆ ಹೋಗಿ ಈ ರೀತಿ ಕೈ ಜಗ್ಗೋದಲ್ರಿ. ಸೊ ಮುಂದೆ ಬರಬೇಕು. ಎದೆ ಭಾಗ ಮುಂದಿರಬೇಕು. ಕೈಗಳನ್ನು ಜಗ್ಬೇಕು. ಸಹಜವಾದ ಉಸಿರಾಟ ಇರಲಿ. ಆಮೇಲೆ ಇಲ್ಲೇ ಕಾಲುಗಳನ್ನು ಬಡಿತೀರಿ. ತಿತ್ತಲಿ ಆಸನ ನಿಧಾನವಾಗಿ ಒಂದು 10 ಬಾರಿ 1 2 3 4 5 6 7 8 9 10. ಸೊ ನಾ ಇಲ್ಲೇ 10 ಬಾರಿ ಮಾಡಿದೆ. ನಿಮ್ಗೆ 15 ಬಾರಿ ಸಾಧ್ಯ ಆಕೈತೆ ಅಥವಾ 20 ಬಾರಿ ಮಾಡ್ಬೋದು ಅಂತಂದ್ರೆ ಅಲ್ಲಿ ತನಕ ಕೂಡ ನೀವು ಮಾಡ್ಬೋದ್ರಿ. ಕಾಲುಗಳನ್ನು ಬಿಡಿಸ್ಕೋತೀರಿ. ನೆಕ್ಸ್ಟ್ ಮಲಗಿ ಮಾಡುವ ಕೆಲವೊಂದು ಕ್ರಿಯೆ ಮತ್ತು ಆಸನಗಳನ್ನು ಮಾಡೋಣ್ರಿ. ಮಲ್ಕೋತೀರಿ. ಸೊ ನೀವು ಮಲ್ಕೊಂಡಾಗ ತಲೆಗೆ ದಿಂಬು ಕೂಡ ಇಟ್ಕೋಬೋದ್ರಿ. ನಾವಿಲ್ಲೇ ಇಲ್ಲೇ ಮೊದಲ ಬಲಗಾಲನ್ನ ಮ್ಯಾಲೆ ತಗೋತೀರಿ. ನಿಧಾನವಾಗಿ ಮ್ಯಾಲೆ ತಗೋರಿ. ಸೊ ಇಲ್ಲೇ ಆ್ಯಂಕಲ್ ರೊಟೇಷನ್ ಮಾಡತ್ತೀವಿ. ಪಾದ ರೊಟೇಷನ್ ಮಾಡತ್ತೀವಿ. ಸೊ ಇಲ್ಲೇ ಇದ ಕ್ರಿಯೆ ನಾವೇನು ಕೂತಿದ್ವಲ್ಲ ಆಗಲೇ ಸೊ ಕೂತ್ಕೊಂಡು ಕಾಲು ಚಾಚಿ ಕೂಡ ಮಾಡ್ಬೋದು. ಆದರೆ ವೆರಿಕೋಸ್ ವೇನ್ ಐತೆ ಅಂತಂದಾಗ ಸೊ ಈ ರೀತಿ ನಾವು ಆ್ಯಂಕಲ್ ರೊಟೇಷನ್ ಕಾಲು ಮೇಲ್ ಮಾಡೋದ್ರಿಂದ ಇನ್ನೂ ಪರಿಣಾಮಕಾರಿ ಆಗಿರ್ತೈತಿ ರೀ. ಸೊ ಅದಕ್ಕಾಗಿ ಈ ರೀತಿ ಮಾಡೋದು. ಸೊ ಇಲ್ಲೇ 1 2 3 4 5 ಮತ್ತು ಈ ಕಡೆಯಿಂದ 5 ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ 5 4 3 2 1. ಈ ರೀತಿ ಕಾಲು ಬರೀ ಎತ್ತಿ ಮಾಡೋಕ್ಕಾಗ್ತಾ ಇಲ್ಲಪ್ಪ ಅಂತಂದ್ರೆ ಈ ರೀತಿ ಕೈ ಹಿಡ್ಕೋಬೋದು. ನೀವು ಕೈ ಈ ರೀತಿ ಹಿಡ್ಕೊಂಡು ಕೂಡ ಆ್ಯಂಕಲ್ ರೊಟೇಷನ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಕಾಲು ನಿಧಾನವಾಗಿ ಕಾಲು ಮೇಲೆತ್ತೀರಿ. ಅವಸರ ಮಾಡೋಕೆ ಹೋಗ್ಬೇಡ್ರಿ. ಸೊ ಇಲ್ಲೇ 1 2 3 4 5 ಸಹಜವಾದ ಉಸಿರಾಟ ಇರಲಿ. ಈಗ ಆ್ಯಂಟಿ ಕ್ಲಾಕ್ ವೈಸ್ 5 4 3 2 1. ವಾಪಸ್ ನಿಧಾನವಾಗಿ ಕಾಲನ್ನು ಕೆಳಗಿಳಿಸ್ರಿ. ನೆಕ್ಸ್ಟ್ ಒನ್ ಮತ್ತೆ ಸೇಮ್. ಮತ್ತೆ ಬಲಗಾಲನ ಮ್ಯಾಲೆ ತೊಗೊಂಬರ್ತೀರಿ 90 ಡಿಗ್ರಿ. ಸೊ 90 ಡಿಗ್ರಿ ಆದಮೇಲೆ ಕಾಲನ್ನು ಪಾದದ ಬೆರಳನ್ನು ನಿಮ್ಮ ಕಡೆ ತಗೋತೀರಿ. ಸೊ ಇಲ್ಲಿ ನೀವೇನು ಮಾಡ್ತೀರಿ ಅಂತಂದ್ರೆ ಸೊ ಇಲ್ಲೇ ಈ ರೀತಿ ನಿಮ್ಗೆ ಕಾಲು ಎತ್ತಕ್ಕೆ ಆಗ್ತಾ ಇಲ್ಲಪ್ಪ ಅಂತಂದ್ರೆ ದುಪ್ಪಟ್ಟ ತೊಗೊಂಡು ಸೊ ಇಲ್ಲೇ ಈ ಭಾಗಕ್ಕೆ ದುಪ್ಪಟ್ಟನ ಹಾಕ್ರಿ. ಸೊ ಈ ರೀತಿ ಜಗ್ಗಿ ಕೂಡ ನೀವು ಇಲ್ಲಿ ಹಿಡ್ಕೋಬೋದು. ಅಥವಾ ಕೈಯಿಂದ ಕೂಡ ಈ ರೀತಿ ಹಿಡ್ಕೋರಿ. ಅಥವಾ ಇಲ್ಲೇ ಹಿಪ್ ಕೆಳಗೆ ದಿಂಬು ಇಟ್ಕೊಂಡು ಕೂಡ ಇದನ್ನು ನೀವು ಮಾಡ್ಬೋದು. ಸೊ ದಿಂಬು ಇಟ್ಕೊಂಡ್ರಿ ಅಂತಂದ್ರೆ ಸೊ ಇನ್ನೂ ಎತ್ತರ ಆಗ್ತೀರಿ ನೀವು. ಸೊ ಅವಾಗ ಕಾಲನ್ನು ನಿಧಾನವಾಗಿ ಮೇಲೆ ತರಕ್ಕೆ ಸಾಧ್ಯ ಆಕೈತ್ರಿ. ಸೊ ಇಲ್ಲೇ ಸಹಜವಾದ ಉಸಿರಾಟದೊಂದಿಗೆ ಒಂದು 5 ಕೌಂಟ್ 1 2 3 4 5. ನಿಧಾನವಾಗಿ ಕಾಲು ಕೆಳಗಿಳಿಸ್ತೀರಿ. ಸೊ ಇಲ್ಲೇ ನೀವು ನಾ 5 ಕೌಂಟ್ ಮಾಡಿ ನೀವು 10 ಕೌಂಟ್ ಕೂಡ ಮಾಡ್ಬೋದು ಸಾಧ್ಯ ಆದರೆ. ಇಲ್ಲೊಂದು 5 ಕೌಂಟ್ ಕೂಡ 5 ಅಷ್ಟ ಮಾಡಿರಿ. ಇನ್ನೊಂದು ಕಾಲು ನಿಧಾನವಾಗಿ ಎತ್ತೀರಿ. 2 ಕೈಗಳು ನಿಮ್ಮ ಬಾಜುಕಿರ್ತಾವೆ. ಸಹಜವಾದ ಉಸಿರಾಟ 1 2 3 4 5. ನಿಧಾನವಾಗಿ ಕಾಲನ್ನು ಕೆಳಗಿಳಿಸ್ತೀರಿ.
ನೆಕ್ಸ್ಟ್ ಈಗ ಎರಡೂ ಕಾಲನ್ನು ಉಸಿರು ತಗೋತೀರಿ. ಉಸಿರು ತಗೋತಾ ಎರಡೂ ಕಾಲನ್ನು ಮೇಲೆ ತಗೋರಿ ಈ ರೀತಿ. ಸೊ ಮೇಲೆ ತೊಗೊಂಡಾದ್ಮೇಲೆ ಪಾದಗಳು ಏನು ಬೆರಳರ್ತಾವೆ ನಿಮ್ಮ ಕಡೆಗೆ ಬರ್ತಾವೆ. ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಸೊ ಕಾಲನ್ನು ಅಗಲು ಮಾಡ್ಕೊರಿ. ಸೊ ಕಾಲು ಅಗಲು ಮಾಡ್ಕೊರಿ ಅನ್ನೋತ್ತಿಗೆ ಜಾಸ್ತಿ ಅಗಲು ಮಾಡ್ಕೋಬೇಡ್ರಿ. ಏನು ನಿಮ್ಮ ಶೋಲ್ಡರ್ ಅದಾವಲ್ಲ, ಸೊ ನಿಮ್ಮ ಶೋಲ್ಡರ್ ಲೆವೆಲ್ ಕಾಲುಗಳನ್ನು ಅಗಲು ಮಾಡ್ಕೊರಿ. ನಿಮ್ಮ ಶೋಲ್ಡರ್ ಲೆವೆಲ್ ಇರಬೇಕು ಇವು ಕಾಲುಗಳು. ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಸಹಜವಾದ ಉಸಿರಾಟದೊಂದಿಗೆ 5 ಕೌಂಟ್. 10 ಕೌಂಟ್ ಸಾಧ್ಯಕ್ಕೆತಪಿ ನಿಮಗೆ ಅಂತಂದ್ರೆ 10 ಕೌಂಟ್ ಮಾಡಿರಿ. ಸೊ ಆಮೇಲೆ ಈ ರೀತಿ ಇಟ್ಕೊಳಕ್ಕಾಗಂಗಿಲ್ಲಪ್ಪ ಕಾಲ ಅಂತಂದ್ರೆ ಕೈ ಸಹಾಯ ತಗೋರಿ, ಅಥವಾ ಇಲ್ಲಿ ಕೂಡ ದುಪ್ಪಟ್ಟನ ಇಲ್ಲಿ ಹಾಕಿ ಸೊ ಈ ರೀತಿ ಜಗ್ಗಿ ಕೂಡ ನೀವು ಇಲ್ಲಿಂದ ಮಾಡ್ಬೋದ್ರಿ. ಸೊ ಇಲ್ಲೇ ಒಂದು 5 ಕೌಂಟ್. 2 ಕೈಗಳು ನಿಮ್ಮ ಬಾಜುಕ್ಕೆ ಸಹಜವಾದ ಉಸಿರಾಟ. 1 2 3 4 5. ಉಸಿರು ತಗೋರಿ. ಉಸಿರು ಬಿಡ್ತಾ ಕಾಲುಗಳನ್ನು ಕೆಳಗಿಳಿಸ್ತಾ ಬರ್ರಿ. ನಿಧಾನವಾಗಿ ಕಾಲು ಕೆಳಗಿಳಿಸ್ರಿ. ನೆಕ್ಸ್ಟ್ ಸೈಕ್ಲಿಂಗ್. ಸೊ ಉಸಿರು ತಗೋತಾ ಕಾಲ ಮೇಲೆ ಈ ರೀತಿ ತೊಗೊಂಬರ್ರಿ. ಕಾಲು ಉಸಿರು ಬಿಡ್ತೀರಿ. ಆಮೇಲೆ ಪಾದನ ಮುಂದೆ ಸ್ಟ್ರೆಚ್ ಮಾಡಿರಿ. ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಸೈಕ್ಲಿಂಗ್ ಮಾಡಿದ್ರಿ. ಸೊ ಕಾಲನ್ನು ಹಿಮ್ಮುಖವಾಗಿ ಕಾಲನ್ನ ಈ ರೀತಿ ತೊಗೊಳೋದು. ಸೊ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ಸೈಕ್ಲಿಂಗ್ ಮಾಡಿರಿ ಅಂತಂದ್ರೆ ಇಷ್ಟ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿಷ್ಟ ಸೊ ಏನಂತಾರೆ ತೊಡೆ ಭಾಗದಿಂದ ನಮ್ಮ ಕಾಲು ರೊಟೇಷನ್ ಆಗ್ಬೇಕ್ರಿ ಇಲ್ಲಿ. ಸೊ 1 ಇಲ್ಲಿ 10 ಕೌಂಟ್. 2 3 ನಿಧಾನವಾಗಿ ಮಾಡ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. 4 5 6 7 8 9 10. ವಾಪಸ್ ರಿಲ್ಯಾಕ್ಸ್. ನೆಕ್ಸ್ಟ್ ಒನ್ ಹ್ಯಾಪಿ ಬೇಬಿ ಪೋಸ್. ಸೊ ಅದು ಇದ್ರ ವಿಡಿಯೋ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಆಗಲೇ ನಾನು ಮಾಡಿ ಹಾಕಿದ್ದೀನಿ ರೀ. ಸೊ ಅದ್ರ ಲಿಂಕ್ ಕೂಡ ಇದ್ರ ಕೆಳಗೆ ಕೊಟ್ಟಿರ್ತೀನಿ. ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಮಾಡಿರಿ. ಸೊ ಈಗ ಮೊದಲು ಏನು ಮಾಡ್ತೀರಿ ಅಂತಂದ್ರೆ 2 ಕಾಲುಗಳನ್ನು ಚಾಚಿರ್ತೀರಿ. ಈಗ ಮೊದಲು 2 ಕಾಲುಗಳನ್ನು ಈ ರೀತಿ ತಗೋರಿ. ಫಸ್ಟ್ ಈ ರೀತಿ ತಗೊಂಡು ಆಮೇಲೆ ಕಾಲನ್ನು ಈ ರೀತಿ ಅಗಲು ಮಾಡ್ಕೊರಿ. ಸೊ ಅಗಲು ಮಾಡ್ಕೊಂಡ್ಮೇಲೆ ಸೊ 2 ಬೆರಳಿನಿಂದ ಕಾಲಿನ ಹೆಬ್ಬೆರಳನ್ನು ಹಿಡ್ಕೋತೀರಿ, ಹೆಬ್ಬಟ್ಟನ್ನು ಹಿಡ್ಕೋತೀರಿ. ಹಿಡ್ಕೊಂಡು ಸೊ ಇಲ್ಲಿ ಜಗ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದೊಂದಿಗೆ ಒಂದು 10 ಕೌಂಟ್. 1 2 3 4 5 6 7 8 9 10. ಸೊ ಇದೇ ಸ್ಥಿತಿಯೊಳಗಿದ್ದಾಗ ನೀವು ಸೊ ಇಲ್ಲಿ ಕಾಲುಗಳೆಲ್ಲ ಜಗ್ದಂಗೆ ಹಾಕಿರ್ತಾವೆ, ಅದ್ರ ಕಡೆ ಗಮನ ಹರಿಸ್ರಿ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಸೊ ಇಲ್ಲೇ ರೋಲ್ ಮಾಡ್ತೀರಿ. ಒಂದ್ಸರಿ ರೈಟ್ ಸೈಡ್, ಒಂದ್ಸರಿ ಲೆಫ್ಟ್ ಸೈಡ್. ಇಲ್ಲಿ ಕೂಡ ಇದನ್ನ 10 ಬಾರಿ ಮಾಡ್ರಿ. 1 2 3 4 5 6 7 8 9 10. ವಾಪಸ್ ಕೈ ಬಿಡಿಸ್ಕೋತೀರಿ. ಕಾಲನ್ನು ಈ ರೀತಿ ಮಾಡ್ಕೋತೀರಿ. ಮೊದಲು ಯಾವ ರೀತಿ ತಂದಿರ್ತೀರ ಅದೇ ರೀತಿ ನಿಧಾನವಾಗಿ ಕಾಲನ್ನು ಬಿಡಿಸ್ಕೊಂತ ಹೋಗ್ತೀರಿ. ನೆಕ್ಸ್ಟ್ ಒನ್ ಅರ್ಧ ಬಿಕಾಸನ, ಹಾಫ್ ಫ್ರಾಗ್ ಪೋಸ್. ಸೊ ಅದಕ್ಕಾಗಿ ಹೊಳ್ಳಿ ಮಲ್ಕೋತೀರಿ. 2 ಪಾದ ಫ್ಲ್ಯಾಟ್ ಇರಲಿ. ಸೊ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಮೊದಲು ಮಲ್ಕೊತಿಲ್ಲ. ಸೊ ಎಡಗೈನ ಈ ರೀತಿ ಇಟ್ಕೋರಿ. ಆಮೇಲೆ ಎದೆ ಭಾಗ ಮೇಲೆ ಇರ್ಬೇಕ್ರಿ ಇಲ್ಲಿ. ಸೊ ಇಲ್ಲಿ ಕೈ ಈ ಎಡಗೈ ಫೋಲ್ಡ್ ಮಾಡಿರಿ ಅಂತಂದ್ರೆ ಸೊ ಬಲಗಾಲಿಂದ ನೀವು ಸ್ಟಾರ್ಟ್ ಮಾಡ್ಬೇಕ್ರಿ ಇಲ್ಲಿ. ಸೊ ಬಲಗಾಲನ್ನು ಫೋಲ್ಡ್ ಮಾಡ್ತೀರಿ. ಫೋಲ್ಡ್ ಮಾಡಿ ಸೊ ಬಲಗೈಯಿಂದ ಇದನ್ನು ಒತ್ತುತ್ತೀರಿ. ಈ ರೀತಿ ಜಗ್ತೀರಿ. ಜಗ್ಗಿ ಈ ರೀತಿ ಒತ್ತುತ್ತೀರಿ. ಸೊ ಎಲ್ಬೋ ಏನೈತಲ್ರಿ ಸೊ ಮೇಲೆ ಬರ್ಬೇಕ್ರಿ ಈ ರೀತಿ. ಸಹಜವಾದ ಉಸಿರಾಟ. 5 ಕೌಂಟ್. 1 2 3 4 5. ಕೈ ಬಿಡಿಸ್ಕೋರಿ ಮತ್ತು ನಿಧಾನವಾಗಿ ಕಾಲನ್ನು ಬಿಡಿಸ್ಕೋತೀರಿ. ಈಗ ಈ ಕೈ ಮುಗಿತ. ಸೊ ಈ ಕೈ ಇಡ್ತೀರಿ. ಈಗ ಈ ಕಾಲಿಂದ ಮಾಡ್ತೀರಿ. ಕೈ ಇಲ್ಲೇ ಇಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕೈ ಮುಂದಿಡ್ರಿ.
ಆಮೇಲೆ ಎದೆ ಭಾಗ ಮೇಲಿರಲಿ, ಹೊಟ್ಟೆ ಮೇಲೆ ಮಲಗಬೇಕು ನೀವು. ಸೊ ಈಗ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಸೊ ಮೊದಲು ಈ ರೀತಿ ಜಕ್ಕೋರಿ, ಕಾಲನ್ನು ಜಕ್ಕೊಂಡು. ಸೊ ಏನೈತಲ್ಲ ಹಿಂಗೆ ಒಳಮುಖವಾಗಿ ಹಿಂಗೆ ಜಕ್ಕೊಂಡು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಕೈ ಪೇನ್ ಆಗ್ತೈತಿ. ಸೊ ಹೊರಮುಖವಾಗಿರ್ಬೇಕು. ಏನು ಎಲ್ಬೋ ಐತಲ್ಲ ಸೊ ಹೊರಗಿರ್ಬೇಕು. ಈ ರೀತಿ ಕೈಗಳು ಈ ರೀತಿ ಇರ್ಬೇಕು ನಿಮ್ದು. ಇಲ್ಲೇ ಹಿಂಗೆ ಜಗ್ತೀರಿ. ಸೊ ಜಗ್ಗಿ ಈ ರೀತಿ ಎದುರಿಗೆ ನೋಡ್ತೀರಿ. ಸೊ ಎಲ್ಬೋ ಮ್ಯಾಗ್ ಬಂದೈತೆ ನೋಡ್ರಿ. ಈಗ ಸಹಜವಾದ ಉಸಿರಾಟ 5 ಕೌಂಟ್. 1 2 3 4 5. ನಿಧಾನವಾಗಿ ಕೈ ಬಿಡಿಸ್ಕೋರಿ. ನಂತರ ಕಾಲನ್ನು ಬಿಡಿಸ್ಕೋತೀರಿ. ನಂತರ ಹೊಳ್ಳಿ ಮಲ್ಕೋರಿ. ಸೊ ಎಲ್ಲ ಕ್ರಿಯೆ ಆಸನ ಆದಮೇಲೆ ಶವಾಸನ ಸ್ಥಿತಿಯೊಳಗೆ ಇರ್ತೀರಿ ಒಂದು 5 ರಿಂದ 10 ನಿಮಿಷ. ಸೊ ಅಲ್ಲಿ ಶ್ವಾಸನ ಸ್ಥಿತಿ 5 ರಿಂದ 10 ನಿಮಿಷ ರೆಸ್ಟ್ ಆದಮೇಲೆ ಎದ್ದು ಕೂತ್ಕೋತೀರಿ. ನಿಧಾನವಾಗಿ ಹೇಳ್ರಿ. ಇವಿಷ್ಟು ವೆರಿಕೋಸ್ ವೇನ್ಸ್, ಅವುಗಳಿಗಾಗಿ ಯೋಗ ಆಸನಗಳು ಮತ್ತು ಕ್ರಿಯೆಗಳು. ಸೊ ಇವನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡ್ಬೋದು ರೀ. ಇಲ್ಲ ಸಾಯಂಕಾಲ ಟೈಮ್ ಇಲ್ಲಪ್ಪ ಅಂತಂದ್ರೆ ಬೆಳಿಗ್ಗೆ ಕೂಡ ಮಾಡ್ಬೋದು. ಬೆಳಿಗ್ಗೆ ಟೈಮ್ ಇಲ್ಲ ಅಂದ್ರೆ ಸಾಯಂಕಾಲ ಕೂಡ ಮಾಡ್ಬೋದು. ಎರಡೂ ನನಗೆ ಟೈಮ್ ಸಾಧ್ಯ ಆಕೈತೆ ಅಂದ್ರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಕೂಡ ನೀವು ಇದನ್ನು ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.